ಈಗ ಚೇತನ್ ಅವರ ಹೆಸರು ಅಹಿಂಸಾ ಚೇತನ್ ಅಂತ. ಅಹಿಂಸಾ ಚೇತನ್ ಹೆಸರೇ ತಪ್ಪಿದೆ ಅನಿಸ್ತು. ಮಾಡಿರುವಂಥ ವಿಷಯವೇ ಹಿಂಸೆ ಕೊಡುವಂಥದ್ದು. ಹಿಂಸೆ ಅಲ್ಲ, ಹಿಂಸೆ ಕೊಡುವಂಥದ್ದು. ಯಾಕೆ ಬೇಕು ಇದು ಯಾಕೆ ಬೇಕು ಈ ವಿಷಯ ನಿಮ್ಗೆ ಯಾಕೆ ಬೇಕು? ಏನು ಆ್ಯಕ್ಚುಲಿ ಪರ್ಪಸ್ ಏನು ನಿಮ್ಮದು? ನೀವು ವಿದ್ಯಾವಂತರಲ್ವಾ? ನಿಮ್ಮಂತೆ ವಿದ್ಯಾವಂತರು ಎಲ್ಲರೂ ಹೇಳ್ತಾರೆ. ಈಗ ನಾನು ಕೇಳುವಂಥದ್ದು ಏನಾದರೂ ಕಾನ್ಸೆಪ್ಟ್ ಏನು ಅಂತ. ಈಗ ತಾವು ನೀಲಿ ಶಾಲನ್ನು ಹಾಕ್ಕೊಂಡು ನೊಂದಿರುವಂಥ ಅಥವಾ ದಲಿತರ ಬಗ್ಗೆ ಅವ್ರ ಪರವಾಗಿ ಮಾತಾಡುವಂಥ ವಿಷಯಗಳೆಲ್ಲವೂ ಖಂಡಿತ ಮನಸ್ಸಲ್ಲಿ ಒಪ್ಪೇ ಇಲ್ಲ. ಎಲ್ಲೋ ಒಬ್ಬ ಒಂದು ಕಡೆ ನೀವು ಬಹಳ ಒಬ್ಬ ಉತ್ತಮ ಜಾಗದಿಂದ ಬಂದರೂ ಕೂಡ ನೊಂದವರ ಶೋಷಿತರ ಬಗ್ಗೆ ತಾವು ಇಷ್ಟೆಲ್ಲ ಯೋಚನೆ ಮಾತಾಡೋವಂಥದ್ದು ಆ್ಯಕ್ಚುಲಿ ಇಂಟೆಲಿಜೆಂಟ್ ಅಂತ ನಾವು. ಯಾಕೆಂದರೆ ಶೋಷಿತರವರು ದಲಿತರ ಬಗ್ಗೆ ನೀವು ಆಲೋಚನೆ ಮಾಡಿ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಲ್ಲೋ ಒಂದು ತಾರತಮ್ಯ ಆಗಿದೆ ಅನ್ನೋದ್ರ ಬಗ್ಗೆ ತಾವು ಥಿಂಕ್ ಮಾಡ್ತಿದ್ದೀರಲ್ಲ, ದಟ್ ಇಸ್ ಎ ಇಂಟೆಲಿಜೆನ್ಸ್. ವೆರಿ ಗುಡ್. ಬದಲಾವಣೆಯ ದಾರಿ ಆಗಿದೆ. ವೆರಿ ಗುಡ್, ವಂಡರ್ಫುಲ್, ಖುಷಿ ಪಡೋಣ. ಆದರೆ ಆಲ್ ಆಫ್ ಸಡನ್ನು ಅದು ಫ್ಲೈಟಿಂಗ್ ಆಡ್ತಾ ಇರೋವಂಥದ್ದು ಟಕ್ಕಂತ ಕೆಳಗೆ ಹೋಗ್ಬಿಡುತ್ತೆ. ಯಾಕೆ ಆಲೋಚನೆ ಇಲ್ಲಿ ಹೋಗಿದ್ದು? ಮೊದಲನೆಯ ತಪ್ಪು ರಾಜ್ಕುಮಾರ್ ಯಾರು ಅಂತ ತಪ್ಪು ಗೊತ್ತಿಲ್ಲ. ಅವರು ಇವತ್ತಿಲ್ಲ, ಬೇರೆ ದಿನ ಆಗಿದ್ದಾರೆ. ಅವರ ಸ್ಮಾರಕ ಬಗ್ಗೆ ಅಂದರೆ ಒಬ್ಬ ಯಾರೋ ವ್ಯಕ್ತಿ ನಿಧನ ಆದ ಮೇಲೆ ಅಥವಾ ಸ್ಮಾರಕದ ಬಗ್ಗೆ ಮಾತಾಡುವಂಥದ್ದೇ ಮೊದಲನೇ ದೊಡ್ಡ ತಪ್ಪು. ಅಂಬೇಡ್ಕರ್ ಬಗ್ಗೆ ತಾವು ಮಾತಾಡುವಂಥವ್ರು ಅವ್ರ ತತ್ವ ಸಿದ್ಧಾಂತಗಳನ್ನ ಬಗ್ಗೆ ತಿಳ್ಕೊಂಡಿರೋರು ಅಷ್ಟು ಸೂಕ್ಷ್ಮವಾದ ವಿಚಾರ ಗೊತ್ತಿಲ್ಲ. ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ಬರು ಕೂಡ ಯಾವಾಗಲೂ ತಮ್ಮ ವ್ಯತ್ಯಾಸವನ್ನು ತೋರಿಸ್ತಾರೆ ಅನ್ನೋದು ಇತಿಹಾಸ. ಆಗ ಆದರೆ ಗಾಂಧಿ ಮತ್ತು ಅಂಬೇಡ್ಕರ್ ಯಾವತ್ತೂ ಕೂಡ ಒಬ್ಬನಾಗಿ ಜಗಳ ಆಡಿರಲಿಲ್ಲ, ಸ್ವಾರ್ಥ ಜಗಳ ಆಡಿರಲಿಲ್ಲ. ಇದು ಸ್ವತಂತ್ರ ಹೋರಾಟಗಾರರು. ಏನು ಗಾಂಧಿ ಹಿಂಗೆ ಮಾಡ್ತಾರೆ, ಗಾಂಧಿ ಹಿಂಗೆ ಮಾಡ್ತಾರೆ ಅನ್ನೋದೇ ಅಂಬೇಡ್ಕರ್ ಅವರು ಅಂತ ಇದ್ರು. ಆದರೆ ಯಾವತ್ತು ಗಾಂಧಿ ಅವರು ನಿಧನ ಆಗ್ತಾರೆ, ಶೂಟೌಟ್ ಆಗ್ತಾರೆ, ಅವತ್ತು ಅಂಬೇಡ್ಕರ್ ಅವರು ಕುಗ್ತಾರೆ. ಅಂದರೆ ನನ್ನ ಸಿದ್ಧಾಂತ ಅವ್ರ ಸಿದ್ಧಾಂತಗಳು ಬೇರೆ ಬೇರೆ ಆದ್ರೂ ಕೂಡ ಯಾರೊಬ್ಬ ವ್ಯಕ್ತಿ ನಿಧನ ಆಗಿದ್ದಾನೆ ಅಂದ ತಕ್ಷಣ ಕುಗ್ಗುವಂಥದ್ದು ಮನುಷ್ಯತ್ವ ಅಂಥದ್ರಲ್ಲಿ ತಾವು ಹೊರನಡರಿ ರಾಜ್ಕುಮಾರ್ ಅದಕ್ಕೂ ಬರೋಣ. ಅವರು ಸ್ಮಾರಕ ಕೈಯಾಗ ಬಗ್ಗೆ ಮಾತಾಡೋದು ಬಂದಿದ್ದೀರ. ಯಾವುದೇ ನೈತಿಕತೆ ಇಲ್ಲ ಸರ್, ಯಾವುದೇ ನೈತಿಕತೆ ಇಲ್ಲ. ಅರ್ಥನೇ ಮಾಡ್ಕೊಂಡಿಲ್ಲ. ಆದರೆ ನೀವು ಶೋಷಿತರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೋದು, ಅದ್ರ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡಿರ್ಬೋದು, ಭಾಷಣಗಳನ್ನ ಚೆನ್ನಾಗಿ ಮಾಡ್ಬೋದು. ಬಟ್ ನೀವು ಬಂದ್ರಲ್ಲ, ನಮಗೆಲ್ಲರಿಗೂ ಗೊತ್ತಾದ್ರಲ್ಲ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋ ನೀವು. ಗೋಕಾಕ್ ಚಳವಳಿ ಕನ್ನಡದ ಪರ ಹೋರಾಟ ಆಗ್ಯಾರ ರಾಜ್ಕುಮಾರ್, ನಟ ಬೇಡ, ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತಾಡಲ್ಲ ಅನ್ನೋವಂಥದ್ದು ಮಾಡಿದ್ದು ರಾಜ್ಕುಮಾರ್. ಸಿನಿಮಾ ಅಷ್ಟೇ, ಬೇರೆ ಭಾಷೆ ಮಾಡಲ್ಲ. ಹೌದು. ಯಾವತ್ತು ಕರ್ನಾಟಕಕ್ಕೆ ತೊಂದರೆ ಆಗುತ್ತೆ, ಕನ್ನಡಕ್ಕೆ ತೊಂದರೆ ಆಗುತ್ತೆ, ಬಂದು ನಿಂತ್ಕೊಂಡು ಮಾತಾಡುವಂಥದ್ದು ರಾಜ್ಕುಮಾರ್. ಯಾವತ್ತೂ ಯಾವುದೂ ಕೂಡ ಏಕವಚನದಲ್ಲಿ ಸಹ ಕಲಾವಿದರಿಗೆ ಮಾತಾಡಿದ ರೀತಿ ಒಳ್ಳೆಯ ಮೆಸೇಜನ್ನು ಸಿನಿಮಾ ಕೊಡುವಂಥದ್ದು ಮಾಡಿದ್ದು ರಾಜ್ಕುಮಾರ್. ಸಾಯೋವರೆಗೂ ತನ್ನ ತಂದೆಯನ್ನು ನೆನೆಸುತ್ತಾ ತಂದೆ ತಾಯಿಗಳನ್ನ ಪ್ರೀತೋದೇನು ಅಂತ ಹೇಳುವಂಥದ್ದು ಹೇಳ್ಕೊಟ್ಟಿದ್ದು ರಾಜ್ಕುಮಾರ್. ಇದು ರಾಜ್ಕುಮಾರ್. ಇದಕ್ಕಿಂತ ಹಲವಾರು ಕೋಟ್ಯಾಂತರ ಜನ, ಲಕ್ಷಾಂತರ ಜನ ರಾಜ್ಕುಮಾರ್ ಅವರನ್ನ ಅವ್ರ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗ್ನ ನೋಡಿ ಬದಲಾಗಿರುವಂಥದ್ದು ಉದಾಹರಣೆಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ಬಂಗಾರದ ಮನುಷ್ಯ, ನಮ್ಮ ತಾತ ಹೇಳೋರು. ಆ ಸಿನಿಮಾ ಬಂದಾಗ ಲೋಹಿತ್ ನಾವು ನಮ್ಮ ತಾತ ದರ್ಶಕರು ಅದನ್ನ ಬಿಟ್ಟು ಊರಿಗೆ ಸೇರ್ಕೊಂಡಲ್ಲ, ವ್ಯವಸಾಯ ಮಾಡಿದ್ವಿ, ಸಿನಿಮಾ ನೋಡಿ ಅಲ್ಲ. ಚೇತನ್ ಅವರೇ, ತಮಗೆ ಇಷ್ಟು ಕಾಳಜಿ ಸಮಾಜದ ಮೇಲಿದ್ದಾಗ ತಾವು ಮೊದಲು ಒಪ್ಕೊಂಡಿದ್ದಂಥ ಸಿನಿಮಾ ಯಾವುದು ಸ್ವಾಮಿ? ಆ ದಿನಗಳು. ತಮ್ಮ ಅದರಲ್ಲಿ ಪಾತ್ರವೇನು? ಕೊಲೆ ಮಾಡುವಂಥದ್ದು ಅಲ್ವಾ? ನೀವು ಪೋರ್ಟ್ರೇಟ್ ಮಾಡಿದ್ರಿ, ಕೊಲೆ ಮಾಡುವಂಥದ್ದನ್ನು ಪೋರ್ಟ್ರೇಟ್ ಮಾಡಿದ್ರಿ. ನಿಮಗೆ ಸ್ಮಾರಕ ಸಿಗಲ್ಲ, ನಿಮಗೆ ಕೊಡಬೇಕಾಗಿಲ್ಲ. ನೀವು ಒಳ್ಳೆ ಮೆಸೇಜನ್ನು ಸಿನಿಮಾದಲ್ಲಿ ಕೊಡಲಿಲ್ಲ ಅಲ್ವರಾ? ರೈಟ್. ಅವ್ರ ವಾದನೆ ಅದು. ಅಂದರೆ ಅವರೊಬ್ಬರೇನ ಇಂಡಸ್ಟ್ರಿಯಲ್ಲಿ ಇದು ಮಾಡಿರೋದು, ಬೇರೆಯವ್ರು ಇದೆಲ್ಲ ಅವರು ಕೊಡ್ಬೇಕು ಸರ್. ಬೇರೆಯವ್ರ ಯಾರ ಬಗ್ಗೆ ನಾವು ಯಾವುದೇ ಈಗ ಆ ಸ್ಮಾರಕ ಇದೆಯಲ್ಲ, ಅದನ್ನು ರಾಜ್ಕುಮಾರ್ ಕುಟುಂಬದ ಹೆಸರು ಕಾಟ ಕೊಟ್ಟಿಲ್ಲ. ಏನು ಸ್ಮಾರಕ? ಇವಾಗ ಇಂದಿರಾ ಗಾಂಧಿ ಅವ್ರ ಸ್ಮಾರಕ, ಗಾಂಧೀಜಿಯವ್ರ ಸ್ಮಾರಕ, ಅಂಬೇಡ್ಕರ್ ಅವ್ರ ಸ್ಮಾರಕ. ಪಬ್ಲಿಕ್ಸು
ಯಾರು ಪೂಜಿಸ್ತಾರೋ ಅವರು ಅದನ್ನು ಹೋಗಿ ಪ್ರೀತಿಸಿ ಎಲ್ಲ ಪ್ರತಿ ವರ್ಷ ಹುಟ್ಟಿದ ಬುಕ್ಕು ಅಥವಾ ಸತಿ ದಿನಕ್ಕೋ ಅಥವಾ ಏನೋ ಖುಷಿಯಾಗಿದ್ದ ದಿನಕ್ಕೋ ಅವ್ರ ಹತ್ರ ಹೋಗಿ ಕೈ ಮುಗಿದು ಬರೋಕ್ಕೆ ಇರುವಂಥ ವ್ಯಸನ, ಗೌರವನ ಸೂಚಿಸುವಂಥದ್ದು. ಹಾಗೆ ಆ ಗೌರವನ ಸೂಚಿಸೋಕ್ಕೆ ನೀವು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಅವ್ರನ್ನ ಸ್ಮಾರಕವನ್ನು ಮಾಡಿದರೆ ಆಯ್ತು, ರಾಜ್ಕುಮಾರ್ ಕುಟುಂಬದವರೇ ಒಂದು ಗೋಡೆ ಕಟ್ಟಿ ಅವ್ರಿಗೆ ಸಾಕಷ್ಟಿದೆ, ಗಾಜನೂರಲ್ಲಿ ಸಾಕಷ್ಟಿದೆ, ಎಲ್ಲ ಕಡೆ ಇದೆ, ಅವ್ರು ಮಾಡ್ಕೋಬೋದಾಗಿತ್ತು. ನಾವು ಹೋಗಿ ಆ ಪ್ರೀತಿಯನ್ನು ವಿಶ್ವಾಸವನ್ನು ತೋರ್ಸೋಕ್ಕಾಗ್ತಿಲ್ಲ. ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ತೋರಿಸ್ತಾ ಇದ್ರು ಅಭಿಮಾನಿಗಳು, ಬಟ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಕಷ್ಟ ಆಗ್ತಿತ್ತು, ರಿಸ್ಟ್ರಿಕ್ಷನ್ ಇರ್ತಿತ್ತು, ಪ್ರೈವೇಟ್ ಪ್ರಾಪರ್ಟಿ ಆಗ್ತಾ ಇತ್ತು. ಇವತ್ತು ಅವರು ಸಾರ್ವಜನಿಕ, ಅವರು ಹೇಳ್ತಿಲ್ಲ ಸಾರ್ವಜನಿಕರ ಸ್ವತ್ತು, ಅವರು ಅರೇ ಆ ಸ್ವತ್ತು ನಮ್ಗೆ ಬೇಕು. ಅಲ್ಲೇ ಪಕ್ಕದಲ್ಲಿ ಅಂಬರೀಷ್ ಅವ್ರದ್ದಿದೆ. ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡ್ರಿ, ಅವರನ್ನು ಅವ್ರು ಕೊಡೋ ಗೌರವ ಸಹ ಕಲಾವಿದರಿಗೆ ಅವ್ರ ವಿಧಿವಶ ಆದಮೇಲೆ ಗೊತ್ತಾಯ್ತು ಸರ್ ಅವ್ರಿಗಿರೋ ಅಭಿಮಾನಗಳು ಏನು ಅಂತ. ಸರ್ ಗೋವಾದಲ್ಲಿ ಹೋಗಿದ್ದೀನಿ ನಾನು, ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಹೋಗಿದ್ದೀನಿ, ಅಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಫೋಟೋವನ್ನು ಹಾಕಿರೋದನ್ನ ನೋಡಿದ್ದೀನಿ ಸರ್. ಯಾವುದೋ ಪಾನಿಪುರಿ ಅಂಗಡಿಲಿ ಸರ್ ಅಲ್ಲಿ ನೋಡಿ ಎಲ್ಲ ಹಾಕೊಂಡಿರ್ತಾರೆ, ಯಾವುದೋ ಆಟೋ ಹಿಂದ್ಗಡೆ ಹಾಕೊಂಡಿರ್ತಾರೆ. ಮೆಸೇಜಸ್. ರಾಜ್ಕುಮಾರ್ ಅವರು ಯಾವತ್ತೂ ಯಾರನ್ನೂ ದಿಕ್ಕು ತಪ್ಪಿಸಿಲ್ಲ ಅಭಿಮಾನಿಗಳನ್ನ. ಈ ಥರ ಕೆಟ್ಟ ಕೆಲಸವನ್ನು ಮಾಡಿದ್ರೆ ನಾನು ದುಡ್ಡು ಮಾಡ್ಬೋದು, ಆಹಾ ಯಾವುದೇ ಸಿನಿಮಾವನ್ನು ಮಾಡಿದ್ರೆ ನನಗೆ ಮುಖ್ಯಮಂತ್ರಿ ಚಂದ್ರ ಅವರು ನನ್ನ ಗುರು, ಪೊಲಿಟಿಕಲ್ ಗುರು. ಅವ್ರ ಹತ್ರ ನಾನು ಯಾವಾಗಲೂ ಕತೆ ಕೇಳ್ತಾ ಇರ್ತೀನಿ. ರಾಜ್ಕುಮಾರ್ ಅವರು, ಶಂಕರ್ ನಾಗ್ ಅವರು, ಎಲ್ಲರ ಬಗ್ಗೆಯೂ, ಮುಖ್ಯಮಂತ್ರಿ ಚಂದ್ರ ಅವ್ರಿಗೆ ಎಲ್ಲರ ಬಗ್ಗೆಯೂ ಅಭಿಮಾನ ಇದೆ. ಅದು ರಾಜ್ಕುಮಾರ್ ಅವ್ರ ಬಗ್ಗೆ ಕತೆ ಹೇಳ್ತಾರೆ. ಎಲ್ಲೂ ಕೂಡ ಅವ್ರ ಕತೆ ಹೇಳ್ತಾ ಹೇಳೋದು, ಅಂಥ ಮನುಷ್ಯ ಸಿಗಲ್ಲ ಕಣಪ್ಪ, ಅಂಥ ವ್ಯಕ್ತಿ ಸಿಗಲ್ಲ ಕಣಪ್ಪ, ಅಂಥ ಮಹಾನ್ ವ್ಯಕ್ತಿ ಸಿಗಲ್ಲ ಕಣಪ್ಪ. ರೋಹಿತ್ ರಾಜ್ಕುಮಾರ್ ಅವ್ರ ಜೊತೆ ಸಮಯ ಕಳೆಯೋದೇ ಕಣಪ್ಪ ಅಂತ. ಆಮೇಲೆ ಎಲ್ಲೇ ಏನೇ ನೋಡಿದ್ರು ನೋಡು, ಹುಷಾರು, ಜನ ನಿಮ್ಮನ್ನ ನೋಡಿ ಅದೇ ಥರ ಮಾಡ್ಬಿಡ್ತಾರೆ, ನೀವು ಈ ಥರ ಎಲ್ಲ ಮಾಡಬಾರ್ದು ಅನ್ನೋಂಥ ಮಾತುಗಳು ಹೇಳಿರ್ತಾರಂತೆ ಚಂದ್ರು ಸರ್ಗೆ, ಮುಖ್ಯಮಂತ್ರಿ ಸರ್ಗೆ. ಅಂದರೆ ನಾನು ಮಾಡೋ ಥರ ಜನ ಮಾಡಿಬಿಡ್ತಾರೆ, ಎಲ್ಲಿ ಹಾಳೋಗೋಗ್ಬಿಡುತ್ತೆ ಅನ್ನೋವಂಥದ್ದು ಇಟ್ಕೊಂಡಿದ್ದು ಗಮನದಲ್ಲಿ. ನಿಮಗೆ ಅಹಿಂಸಾ ಚೇತನರಿಗೆ ಆ ಗಮನ ಇದ್ದಿದ್ದರೆ, ಅದರ ನಟನೆ ಅಂತ ತಾವು ಮಾಡಿದರೆ, ಯಾಕೆ ಸ್ವಾಮಿ ನಿಮ್ಮ ಇದೇನು ಸಿನಿಮಾದಲ್ಲಿ ಪಾತ್ರವೇನು ಕರ್ಕೊಂಡು ಹೋಗ್ಬಿಟ್ಟು ಯಾರೋ ಕತ್ಕೊಯ್ಯೋದೆ ಅಲ್ವಾ? ಅದನ್ನೆಲ್ವಾ ನಿಮ್ಮ ನೆನೆಸ್ಕೊಂಡ್ರೆ ಅದೇ ಬರೋದು ನಮಗೆ. ಹಾಗೆ ಎಲ್ಲೋ ಒಂದು ಕಡೆ ದಯವಿಟ್ಟು ಯಾರು ಪರವಾಗಿ ಹೋರಾಟ ಮಾಡ್ತಾ ಇದ್ದೀರೋ, ಸಮಾಜದಲ್ಲಿ ಏನೋ ಒಂದು ಇಟ್ಕೊಂಡಿದ್ದಿಲ್ಲ ತಾವು ಗುರಿನ, ಅವ್ರ ಕತ್ರ ಕುರಿಬೇಡಿ. ಈ ರೀತಿಯಾಗಿ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿ. ಇವತ್ತು ಶೋಷಿತರ ಬಗ್ಗೆ, ದಲಿತ ಕುಟುಂಬಗಳಲ್ಲಿ, ಯಾವುದೇ ಒಂದು ಅಹಿಂದ ಕುಟುಂಬಗಳಲ್ಲಿ ರಾಜ್ಕುಮಾರ್ ಅವ್ರಿಗೆ ಯಾವುದೇ ಕ್ಯಾಸ್ಟ್ ಬೇರೆ ಇಲ್ಲ ಬಿಡಿ, ಯಾವ ರಿಲಿಜಿಯನ್ ಬೇರೆನೂ ಇಲ್ಲ. ಆದರೆ ಅವರನ್ನು ಎತ್ತಿ ಮುದ್ದಾಡಿ ಆಡಿಸಿರೋವಂಥದ್ದೇ ಆ ವರ್ಗದ, ಶೋಷಿತ ವರ್ಗದ ಜನರು. ರಾಜ್ಕುಮಾರ್ ಯಾರ ಮನೆ ನಾಟಿ ಕೋಳಿ ಸರ್, ಯಾರ ಮನೆ ಚೆನ್ನಾಗಿರುತ್ತೋ ಅವ್ರ ಮನೆಗೆ ಬರುತ್ತೆ ಸರ್, ಯಾರೇನೋ ಗೊತ್ತಾಗಲ್ಲ, ಭೇದ ಭಾವನೆ ಇಲ್ಲ. ಸೊ ಹಾಗಾಗಿ ಭಾರಿ ದೊಡ್ಡ ತಪ್ಪನ್ನು ಎಸಗಿದ್ದಾರೆ ಇವರು. ಏನು ಮಾಡಬೇಕು ಅಂತಿದ್ದಾರೆ ಅವರು? ಎಲೆಕ್ಷನ್ ನಿಂತ್ಕೊಂಡ್ಬೇಕಂತಿದ್ದೇನಪ್ಪ, ಏನು, ವಾಟ್ ಈಸ್ ಯುವರ್ ಉದ್ದೇಶ ಏನು? ಜೀವನದಲ್ಲಿ ಉದ್ದೇಶ ಏನು? ಒಂದು ಗುರಿ ಏನು? ಆಯಿತು ಹೋಗಲಿ, ದಲಿತರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಿ, ಏನು ಎಲೆಕ್ಷನ್ ನಿಂತ್ಕೊಂಡಿದ್ದೀರಾ? ಇಲ್ಲ ನಾವೇನು ನಿಂತ್ಕೊಳ್ಳಲ್ಲ. ನೀವು ನಿಂತ್ಕೊಳ್ಳೋಕೆ ಸಾಧ್ಯವಿಲ್ಲ, ಯಾಕಂದರೆ ನಿಮಗೆಲ್ಲ ಅಂತ ನಿಮಗೂ ಗೊತ್ತು, ಅದಕ್ಕೆ ನಿಂತ್ಕೊಳ್ತಾರೆ. ಅಂಬೇಡ್ಕರ್ ಅವರು ಹೇಳ್ತಾರೆ, ಎಲ್ಲಿವರೆಗೂ ಪೊಲಿಟಿಕಲ್ ಪವರ್ ಸಿಗೋ ವ್ಯಕ್ತಿಗೆ ಅಲ್ಲಿವರೆಗೂ ಈ ಸಮಾಜದಲ್ಲಿ ಯಾರು ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ ಅಂತ. ಹಾಗಾದರೆ ತಾವು ಇಷ್ಟೊಂದು ಬಗ್ಗೆ ಹೋರಾಟವನ್ನು ಮಾಡ್ತೀರಿ, ನಿಮಗೆ ಅಂಬೇಡ್ಕರ್ ಬಗ್ಗೆ ಎಲ್ಲ ಹೋಗಿ ತಿಳ್ಕೊಂಡಿದ್ದೀರಿ, ಯಾಕೆ ತಾವು ಎಲೆಕ್ಷನ್ಸ್ ಬರೋಲ್ಲ? ಯಾಕಂದರೆ ಯು ನೋ ವೆರಿ ವೆಲ್ ದಟ್ ಯು ವಿಲ್ ನಾಟ್ ವಿನ್. ಈಗಂತೂ ಮುಗಿದ್ರೆ ಠೇವಣಿನೂ ಸಿಗಲ್ಲ. ಯಾವಾಗ ನೀವು ಎಮೋಷನ್ಸ್ನ ಟಚ್ ಮಾಡಬೇಕು, ಜನರಿಗೆ ಎಮೋಷನ್ಸ್ನ ಚೆಕ್ ಮಾಡಬೇಕು. ಸರ್ ಇವತ್ತು ಯಾರೋ ಒಬ್ಬ ತಂದೆ ತಾಯಿ ಬಗ್ಗೆ ಆ ಜಮೀನಿನಲ್ಲಿ ಅವರ ಅಪ್ಪನ ಸಮಾಧಿದು ಬಿಡಿ ಏರ್ಪಾಡು ಮಾಡ್ಕೊತಾ ಇದೆ ಅಂತ ಹೇಳಿದಾಗ ಎಮೋಷನ್ ಅದ್ರ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡ್ಬೇಕಂದಾಗ ಅದಕ್ಕೆ ಅಲ್ಲೇ ಹಾಕ್ಬೇಕಾಗಿತ್ತಾ ನಿಮ್ಮ ಅಪ್ಪನ ಮೇಲ್ನೊಳಗೇನೆ ಬೇರೆ ಕಡೆ ಹಾಕೋದಾಯ್ತು ಅಂತ ಹೇಳ್ದಾಗ ಎಮೋಷನ್. ಹಾಗೆ ನಿಮಗೆ ಗೊತ್ತಿದೆ, ರಾಜ್ಕುಮಾರ್ ಅವ್ರನ್ನ ಸಾಕಷ್ಟು ಜನ ಕರ್ನಾಟಕದಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಆ ಕುಟುಂಬನೇ ಸರ್ ಸಿನಿಮಾ ಕಲಾವಿದಂದರೆ, ಆ ಕುಟುಂಬನೇ ನಮಗೆ. ಅವರಿಂದ ನಾವೇನು ತಿಂದಿಲ್ಲ, ಅವರೇ ನಮ್ಗೆ ಊಟ ಹಾಕಿಲ್ಲ, ಬಟ್ ಅವ್ರು ಹೇಳ್ಕೊಟ್ಟಿದ್ದ ಸಿದ್ಧಾಂತಗಳು ಆಟೋಮೆಟಿಕ್ಕಾಗಿ ಪ್ರೀತಿಸ್ತೀವಿ. ಬೇರೆಯವ್ರನ್ನ ದ್ವೇಷಿಸಬಾರ್ದು, ನಾವು ಅಲ್ಲೇ ಗೊತ್ತಿರೋದು.
ಯಾವುದೇ ಮೂಡಲ್ಲಿದ್ದರೂ ಪ್ರೀತಿಯಿಂದ ಮಾತಾಡು, ಸರಿ ಒಂದು ಗ್ಲಾಸ್ ನೀರು ಕೊಡು, ಇದೆಲ್ಲ ಅವ್ರು ಹೇಳ್ತಿದ್ರು. ಸರ್ ಈಗ ತುಂಬ ಒಪ್ಕೊಳ್ಳುವಂಥ ವಿಚಾರ ಹೇಳಿದೆ. ಬಟ್ ಇದ್ರ ಮಧ್ಯೆ ಇದೇ ಚೇತನ್ ಅವ್ರಿಗೆ